ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದತ್ತಪೀಠವು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು ಸರ್ಕಾರಿ ದಾಖಲೆಗಳು ಹಾಗೂ ಮೈಸೂರು ಪತ್ರಾಗಾರದಲ್ಲಿ ಇರುವಂತಹ ದಾಖಲೆಗಳನ್ನು ತನಿಖೆಗೊಳಿಸಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂದಿನಿಂದಲೂ ದತ್ತಪೀಠ ಬೇರೆ, ಬಾಬು ಬುಡನ್ ದರ್ಗಾ ಬೇರೆ ಅಂತ ಹೇಳ್ತಾ ಇದ್ದೇವೆ. ಹಿಂದೆ ಕೆಲವರು ಸ್ವಾರ್ಥಕ್ಕಾಗಿ ಹರಕೆ ಕಾಣಿಕೆ ಭೂಮಿಯನ್ನ ಅತಿಕ್ರಮಿಸಲು ಸಂಚು ಮಾಡಿದ್ರು. ಆ ಸಂಚಿಗೆ ಸರ್ಕಾರವು ಒತ್ತಾಸೆಯಾಗಿ ನಿಲ್ಲಬಾರದು ಅಂತ ಸಿಟಿ ರವಿ ಆಗ್ರಹಿಸಿದ್ರು. ನಾವು 5 ದಶಕಗಳಿಂದ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ರು. ಬೇರೆ ಬೇರೆ ಕಾರಣಗಳಿಂದ ಈ ವಿಷಯ ನ್ಯಾಯಾಲಯದಲ್ಲೇ ಇದೆ. ಈಗಲೂ ಕೂಡ ಸರ್ಕಾರದಿಂದ ನ್ಯಾಯ ಕೊಡಲು ಅವಕಾಶವಿದೆ. ಕೂಡಲೇ ಒಂದು ಸಮಿತಿಯನ್ನು ರಚಿಸಬೇಕು. ಆ ಸಮಿತಿಯ ದಾಖಲೆಯನ್ನ ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವರ್ಷಗಳ ಇತಿಹಾಸ ಇದೆ. ದತ್ತಾತ್ರೇಯ ಪರಂಪರೆ ಅನ್ನೋದು ಅದೊಂದು ರೀತಿ ಅವಧೂತ ಪರಂಪರೆ. ಅಂದ್ರೆ ಇದ್ದೂ ಇಲ್ಲದಂತಿರುವ ಪ್ರಾಪಂಚಿಕ ವ್ಯವಹಾರದಲ್ಲಿದ್ದು ಕೂಡ ಒಂದು ರೀತಿಯಲ್ಲಿ ಮುಕ್ತರಾಗಿ ನಮ್ಮ ಆಧ್ಯಾತ್ಮಿಕ ಆದರ್ಶದ ಪಾಲನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದತ್ತಾತ್ರೇಯ ಪರಂಪರೆ. ಅದರ ಅಂಗವಾಗಿ ನಾವು 26ನೇ ತಾರೀಕು ಮಾಲಾಧಾರಣೆ ಮಾಡಿ ವ್ರತಧಾರಿಗಳಾಗಿ ಇವತ್ತು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾ ಆ ಭಿಕ್ಷಾಟನೆ ಮೂಲಕ ನಮ್ಮೊಳಗಿರ್ತಕ್ಕಂಥ ಅಹಂಕಾರವನ್ನ ದೂರಗೊಳಿಸ್ಕೊಂಡು ಸಮಾಜದ ಋಣದಲ್ಲಿ, ದೇವ ಋಣದಲ್ಲಿ, ಪ್ರಕೃತಿಯ ಋಣದಲ್ಲಿ, ಋಷಿ ಋಣದಲ್ಲಿ ನಾವಿದ್ದೇವೆ, ತಂದೆ ತಾಯಿಗಳ ಋಣದಲ್ಲಿದ್ದೇವೆ ಅನ್ನುವಂಥ ಕೃತಜ್ಞತಾ ಭಾವವನ್ನು ಇಟ್ಕೊಂಡು ಬದುಕನ್ನ ಸಾರ್ಥಕಗೊಳಿಸ್ಕೊಳ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಪರಂಪರೆ ಅವಧೂತ ಪರಂಪರೆ. ಆ ಅವಧೂತ ಪರಂಪರೆ ದತ್ತಾತ್ರೇಯ ಪರಂಪರೆಗೆ ಪೂರಕವಾಗಿ ಇವತ್ತು ಮನೆ ಮನೆಗಳಲ್ಲಿ ಹೋಗಿ ಭಿಕ್ಷಾಟನೆಯನ್ನ ಬೇಡಿದ್ದೇವೆ. ಅವರು ಕೊಟ್ಟ ಭಿಕ್ಷೆಯನ್ನ ಕೃತಜ್ಞತೆಯಿಂದ ಸ್ವೀಕರಿಸಿ ಅದನ್ನು ಇರುಮುಡಿ ಹೊತ್ತು ನಾಳೆ ದತ್ತಪೀಠಕ್ಕೆ ಹೋಗಿ ಅಲ್ಲಿ ಸಮರ್ಪಿಸ್ತೇವೆ. ಅದರ ಉದ್ದೇಶವೇ ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಅರಿಷಡ್ ವರ್ಗಗಳು ಅದು ಕೆರಳದಂತೆ, ಅದು ದುರ್ಬಲ ಆಗಿ ನಾಶವಾಗುವಂತೆ ನೋಡ್ಕೊಳ್ಳೋದು, ಸದ್ಗುಣಗಳು ಮೇಳೈಸಿ ಆ ಸದ್ಗುಣಗಳ ಮೂಲಕ ಸಮಾಜ ಹಿತವನ್ನ ಬಯಸಿ ಸಾರ್ಥಕ ಜೀವನವನ್ನು ನಡೆಸೋದು. ಆ ಪ್ರೇರಣೆ ಕೊಡುವಂತ ದತ್ತಾತ್ರೇಯ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಈ ವರ್ಷನೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಮಗಳೂರಿನಲ್ಲಿ ದತ್ತಾತ್ರೇಯರ ಭವ್ಯ ಮೂರ್ತಿಯ ಶೋಭಾಯಾತ್ರೆ ನಡೆಯೋದಿದೆ. ನಾಳೆ ದತ್ತಪೀಠದಲ್ಲಿ ದತ್ತಾತ್ರೇಯ ಜಯಂತಿ ಸಂಪನ್ನಗೊಳ್ಳೋದಿದೆ. ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಎಲ್ರಿಗೂ ವಿನಂತಿಯನ್ನ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.